ಯಾರ್ಯಾರು ಇವಾಗ ಹೇಳ್ತಾ ಇದೀವಿ, ಬೆಸ್ಕಾಂ ಅವ್ರು ಆಗ್ಬೋದು, PDOs ಆಗ್ಬೋದು, PRD ಆಗ್ಬೋದು, RTPR ಅವ್ರು ಆಗ್ಬೋದು, ಆಮೇಲೆ ವಾಟರ್ ಬೋರ್ಡ್ ಅವ್ರು ಆಗ್ಬೋದು, ಎಲ್ಲರಿಗೂ ಹೇಳ್ತಾ ಇದೀವಿ, ಯಾರ್ಯಾರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರ ಮೇಲೆ 100% ಆಗಿ ಕ್ರಮ ತಗೊಳ್ತೀವಿ, ಸಸ್ಪೆಂಡು ಮಾಡಿಸ್ತೀವಿ. ಆಮೇಲೆ ನೀವು ತೊಂದರೆ ಮಾಡೋ ಇದು ಬೇಡ, ನಮ್ಮನ್ನು ತೊಂದರೆ ಮಾಡುವಂಥ ಲೆವೆಲ್ಗೆ ನೀವು ತರಬೇಡ್ರಿ, ಕೆಲಸ ಮಾಡಿ ಅಷ್ಟೇ. ತಂದು ಇವಾಗ ಹೇಳ್ದಲ್ಲ, ನಾನು ವಿಷ ಗಟ್ಟಲ್ಲಿ ಸಿಗಾಕೊಂಡಿದ್ದೆ, ಮುಗಿಯಕ್ಕೂ ಆಗ್ತಾ ಇಲ್ಲ, ಮುಂದೆ ಸತ್ತೋಗ್ಬಿಟ್ಟು ಉಗಿಯಕ್ಕೆ ಬರ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಇದು, ನೀರಿಂದು ಮಳೆಯಿಂದ ಆ ಥರ ಪರಿಸ್ಥಿತಿ ಇರೋದ್ರಿಂದ ಎಲ್ಲರೂ ಇಂಟ್ರೆಸ್ಟಾಗಿ ಕೆಲಸ ಮಾಡಬೇಕು. ಅದೆರಡು ಇಮಿಡಿಯೇಟ್ ಕೆಲಸ ಮಾಡೋದು. ಇನ್ಮೇಲೆ ಏನಾದರೂ ಫೈಲ್ ಇಂದ ಇಟ್ಕೊಂಡಿದ್ದೆ ಕಳಿಸಿಲ್ಲ ಅಂತ ಹೇಳಿದ್ರೆ ನೀವು ಆಗುತ್ತೀನಿ ಕೊಡಬಾರ್ದು. ಟೆಂಪರವರಿಯಾಗಿ ಇದನ್ನ ಸ್ಟಾಪ್ ಮಾಡಿ ಟೆಂಪರವರಿ ಮಾಡಿ ಆ ಪಂಚಾಯತಿ ಪ್ರೊಸೀಡಿಂಗ್ಸ್ ನ ಬಂಗಾರಪೇಟೆ ಉತ್ತೂರು ಹೋಗಿ ಅಲ್ಲಿ ಕಳಿಸ್ಬೇಕು. ಸರ್ ಇಲ್ಲ ವಾಟರ್ ಸುಬ್ರಹ್ಮಣ್ಯ ಇವಾಗ ಅದೇ ಹೋಗಿ ವಾಟರ್ ಹೇಳಿದ್ರು ನಾವು ಹೋಗಿ ಮಾಡಿ ನೀರು ಬಿಡ್ತಾ ಇದ್ದಾರೆ. ಆಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಆವಾಗಿಂದ ಅಲ್ಲಿ ವಾಟರ್ ಮ್ಯಾನೇ ಇಲ್ಲ. ಊರಿನವರು ಅವ್ರವ್ರೇ ಇಲ್ಲ, ಕಂಟ್ರೋಲ್ ಪಂಚಾಯತಿ ಕಂಟ್ರೋಲ್ಗೆ ಇಲ್ಲ. ನಮಗೆ ದುಡ್ಡು ಕಟ್ಟಿ ಅಂತ ವರ್ಕ್ ಇದು ಎಸ್ಟಿಮೇಟ್ ಆಯ್ತು. ಒಂದು ಲೆಟರ್ ಕೊಟ್ಬಿಟ್ಟು ಕೊಡಿ, ನಮ್ಮ ಪವರ್ಸ್ ಇಲ್ಲ, ಅದನ್ನೇ ನಾನು ಹೇಳ್ತಾರೆ ಸರ್. ಇವರು ಕೊಟ್ಟಾಗ ಇವೊಂದು ಲೆಟರ್ ಕೊಟ್ಬಿಟ್ಟು ನಾನು ಈ ಥರ ಮುಂದೆ ಕಟ್ತೀವಿ ಅಂತ ಇವ್ರ ಕಡೆ ಲೆಟರ್ ಕೊಟ್ಟು ನಮ್ಮ ಡಿವಿಷನ್ ಆಫೀಸ್ ಹಾಕ್ಬಿಟ್ಟು ನಂಬರ್ ಕಳಿಸಿ. ನಾ ಯಾರಿಗೆ ನಮ್ಮ ಪಕ್ಕದ ಊರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಕನೆಕ್ಷನ್ ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ. ಕನೆಕ್ಷನ್ ಎಲ್ಲ ಊರಲ್ಲಿ ಇದೆ. ಕೆಲವು 22-23 ವಿಲೇಜ್ ಇದೆ ಇತ್ತು, ಅದೆಲ್ಲ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಹಾಕಿದ್ದಲ್ಲದೆ ಈಗ ಒಂದು 1000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಊರಲ್ಲಿ ಎಲ್ಲ ಊರು ಈ ಸರಿ ಬರ್ತಕ್ಕಂಥದ್ರಲ್ಲಿ ಇನ್ನೊಂದು 1000ಕ್ಕಿಂತ ಹೆಚ್ಚು ಜನಸಂಖ್ಯೆಯಲ್ಲಿ ಸರ್ ಒಂದು ಹೊಸ ಸೆಟ್ ಕೊಟ್ಟಿದೀವಿ. ಹೊಸ ಸೆಟ್ ಬೇಕಂದ್ರು ಹೊಸ ಸೆಟ್ ಕೊಟ್ಟಿದೀವಿ. ಆಮೇಲೆ 20 ಲೈನ್ ಫಸ್ಟ್ ಅವ್ರು ಮಾಡ್ಕೊಂತೀವಿ ಅಂತ. ಇವಾಗ ನಾವೇ ಕಂಟ್ರೋಲ್ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ನಿಮ್ ಕಂಟ್ರೋಲ್ ನೀವು ಮಾಡ್ಕೋಬೇಕು. ನೀವು PDO ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ಕೋಬೇಕು. ಇವಾಗ ಮಾಡ್ತೇನೆ ನಾನೇ ಇಲ್ಲ, ಅದು ಏನು ಇಶ್ಯೂ ಇಲ್ಲ, ಹೇಳಿಲ್ಲ ನನಗೆ. ನಾನು ಮಾಡ್ಕೊಡ್ತೀನಿ. ಮಾಡ್ಕೊಡಿ.